ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸೀರೆಗೆ ಫಾಲ್ ಹೇಗೆ ಹಚ್ಚೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್, ಬನ್ನಿ. ಈಸಿಯಾಗಿ ಸೀರೆಗೆ ಫಾಲ್ ಹೇಗೆ ಹಚ್ಚೋದು ಅಂತ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾಕಂತಂದ್ರೆ ಹೊಸದಾಗಿ ಇವಾಗ ತಾನೇ ಕಲಿತಾ ಇರೋರಿಗೆ ಇದು ಯೂಸ್ಫುಲ್ ಆದ ವಿಡಿಯೋ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಹೊಸದಾಗಿ ಕಲಿಯೋರಿಗೆ ಅಷ್ಟು ಗೊತ್ತಿರಲ್ಲ ಹೇಗೆ ಫಾಲ್ ಹಚ್ಚೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಇವತ್ತು ನಿಮ್ಗೆ ಸೀರೆ ಹೇಗೆ ಫಾಲ್ ಹಚ್ಚೋದು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಾವು ಹೀಗೆ ಇಲ್ಲಿಂದ ಸ್ಟಾರ್ಟ್ ಮಾಡಬಾರ್ದು ಫ್ರೆಂಡ್ಸ್, ಫಾಲ್ಸ್ ನ ಹಚ್ಚೋದು. ಯಾಕಂತಂದ್ರೆ ಸ್ವಲ್ಪ ಗ್ಯಾಪ್ ಬಿಡ್ಬೇಕು. ಎಷ್ಟು ಅಂತಂದ್ರೆ ನೋಡ್ಕೊಳ್ಳಿ, ಒಂದ್ 30 ಸೆಂಟಿಮೀಟರ್ ವರೆಗೂ ಗ್ಯಾಪ್ ಬಿಡಬೇಕು ಫ್ರೆಂಡ್ಸ್. ನೀವು ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹೀಗೆ ಇಲ್ಲಿಂದ ಫಾಲ್ಸ್ ನೋಡ್ಕೊಳ್ಳಿ, ಉಲ್ಟಾ ಸೀದಾ ಇರುತ್ತೆ ಇದ್ರಲ್ಲೂ ಕೂಡ. ಹಾಗಾಗಿ ಒಂದ್ ಸ್ವಲ್ಪ ಚೆಕ್ ಮಾಡ್ಕೊಂಡು ಈ ತರ ನೋಡಿ, ಒಂದ್ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಬಿಟ್ಟು ಈ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡಿ. ಈ ವಿಡಿಯೋ ಹೊಸದಾಗಿ ನೋಡ್ತಾ ಇರೋರಿಗೆ, ಹೊಸದಾಗಿ ಕಲಿತಾ ಇರೋರಿಗೆ ಯೂಸ್ ಆಗಿರುತ್ತೆ. ಯಾಕಂತಂದ್ರೆ ಫಾಲ್ಸ್ ಹಚ್ಚುವಾಗ ರಿಂಕಲ್ಸು ಅದು ಇದು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ಈ ತರ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ರಫ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ಎಳೆಯಕ್ ಹೋಗ್ಬಿಡಿ. ಫಾಲ್ ಹಚ್ಚುವಾಗ ಮೇಲ್ಗಡೆ ಫಾಲ್ನ ಎಳೆಯಕ್ ಹೋಗ್ಬಿಡಿ, ಫ್ರೀಯಾಗಿ ಬಿಟ್ಬಿಡಿ. ಫ್ರೀಯಾಗಿ ಎರಡು ಈಕ್ವಲ್ ಆಗಿ ಒಂದೇ ತರ ಬರ್ಲಿ ಸ್ಟಿಚ್. ಮೇಲ್ಗಡೆ ಫಾಲ್ನ ಎಳೆಯಕ್ ಹೋಗ್ಬಿಡಿ ಫ್ರೆಂಡ್ಸ್, ದಯವಿಟ್ಟು. ನಮ್ ಟ್ರೈನರ್ ಒಬ್ರು ಹೇಳ್ಕೊಡಿ ಅಕ್ಕ ಫಾಲ್ ಹೇಗೆ ಹಚ್ಚೋದು ಅಂತ ಕೇಳಿದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಗೂ ಕೂಡ ಇದು ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೋಡಿ ಫ್ರೆಂಡ್ಸ್, ಮೇಲ್ಗಡೆ ಎಳೆಯಕ್ ಹೋಗ್ಬೇಡಿ, ನಿಧಾನಕ್ಕೆ ಬಿಡಿ. ಕೆಳಗಡೆ ಕೂಡ ಹಾಗೆ. ಈ ತರ ಒಂದೇ ಪೇಲಲ್ಲಿ ಬನ್ನಿ. ಲಾಸ್ಟ್ ಅಲ್ಲಿ ನೋಡಿ ಫ್ರೆಂಡ್ಸ್, ಈ ತರ ಇದ್ದಾಗ ಈ ಕಡೆನೂ ಕೂಡ ಹೀಗೆ ಫೋಲ್ಡ್ ಮಾಡಿ. ಒಳಗಡೆ ಸೈಡ್ ಅಲ್ಲಿ ಈ ತರ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಒಂದ್ ರಫ್ ಮಾಡ್ಕೊಂಡು ಈ ತರ. ಯಾಕಂತಂದ್ರೆ ಓಪನ್ ಆಗ್ಬಿಡೋ ಸಾಧ್ಯತೆ ಮಾಡ್ಲೇಬೇಕು. ನೋಡಿ ಫ್ರೆಂಡ್ಸ್, ಈ ತರ ಕೆಳಗಡೆ ಸ್ಟಿಚ್ ಆಯ್ತು. ಹಾಗೆ ಈ ಕಡೆನೂ ಕೂಡ ಜಾಸ್ತಿ ಇವಾಗೆಲ್ಲ ಸ್ಟಿಚಿಂಗ್ ಗೆ ಹಾಕ್ತಾರೆ ಫ್ರೆಂಡ್ಸ್. ಯಾಕಂತಂದ್ರೆ ಬೇಗ ಕಿತ್ಕೊಳ್ಳುತ್ತೆ. ಆದ್ರೆ ನಾನು ಸ್ಟಿಚಿಂಗ್ ಗೆ ಹಾಕ್ತೀನಿ. ನೋಡಿ, ಈ ಮೊದ್ಲು ಈ ಪಾಯಿಂಟ್ಸ್ ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಯಾಕಂತಂದ್ರೆ ಈ ಕಡೆ ಕ್ರಾಸ್ ಆದ್ರೆ ನಿಮ್ಗೆ ಮುಂದೆ ಬಂದ್ಬಿಟ್ಟು ರಿಂಕಲ್ಸ್ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಒಂದೇ ಲೆವೆಲ್ ಸ್ಟ್ರೇಟ್ ಆಗಿ ಸ್ಟಿಚ್ ಹಾಕೊಳ್ಳಿ. ಈ ತರ ನೋಡಿ, ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳಿ. ಒಂದೇ ಲೆವೆಲ್. ಮೇಲ್ಗಡೆನೂ ಕೂಡ ಅಷ್ಟೇ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಮೇಲ್ಗಡೆ ಫಾಲ್ಸ್ ನ ನೀವು ಎಳೆಯಕ್ ಹೋಗ್ಬೇಡಿ. ಫ್ರೀ ಆಗಿ ಹೀಗೆ ಕೈಯಿಂದ ಈ ತರ ಮಾಡ್ಕೊಂಡ್ ಬನ್ನಿ. ಅವಾಗ ನಮ್ಗೆ ರಿಂಕಲ್ಸ್ ಕೂಡ ಬರಲ್ಲ, ನೀಟಾಗಿ ಕೂಡ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ತರ ಮಾಡ್ಕೊಂಡು ಬನ್ನಿ. ಯಾರು ಹೊಸದಾಗಿ ಹಾಕ್ತಾ ಇದ್ದೀರಾ ಅವರಿಗೆ ಕೂಡ ಇದು ಯೂಸ್ಫುಲ್ ಆಗಿರುತ್ತೆ ಫ್ರೆಂಡ್ಸ್, ಈ ವಿಡಿಯೋ. ಈಗ ಹೊಸದಾಗಿ ಯಾರ್ಯಾರು ಕಲಿತಾ ಇರ್ತಾರಲ್ಲ ಅವ್ರಿಗೆ ಯೂಸ್ಫುಲ್ ಆಗಿರುತ್ತೆ. ಇದೇ ತರ ಹೀಗೆ ನಿಧಾನಕ್ಕೆ ಒಂದೇ ಈಕ್ವಲ್ ಅಲ್ಲಿ ಈ ತರ ಕೈಯನ್ನ ಮಾಡ್ತಾ ಮಾಡ್ತಾ ಬನ್ನಿ. ಯಾವುದೇ ಕೂಡ ರಿಂಕಲ್ಸ್ ಬರಲ್ಲ. ಸ್ಮೂತ್ ಬಟ್ಟೆಗಳಾಗಿದ್ರೆ ಸ್ವಲ್ಪ ರಿಂಕಲ್ಸ್ ಬರೋ ಸಾಧ್ಯತೆ ಇರುತ್ತೆ. ಅವಾಗ ಕೂಡ ನೀವು ಹುಷಾರಾಗಿ ನಿಧಾನಕ್ಕೆ ನೋಡ್ಕೊಂಡು ನೋಡಿ ಫ್ರೆಂಡ್ಸ್, ಇದೇ ತರ ಅಲ್ಲ, ಕೊನೆಯಲ್ಲೂ ಕೂಡ ಹಾಗೆ ಇದೇ ತರ ಬನ್ನಿ. ಬಂದ್ಬಿಟ್ಟು ಫೋಲ್ಡ್ ಮಾಡಿ ಒಂಚೂರು ಒಳಗಡೆ ಬಟ್ಟೆ, ಅದೇ ತರ ಲಾಸ್ಟ್ ಟೈಮ್ ಮಾಡಿದ್ವಲ್ಲ ಕೆಳಗಡೆ. ನೋಡಿ ಫ್ರೆಂಡ್ಸ್, ಇದೇ ತರ ಇಲ್ಲಿ ಕೊನೆಯಲ್ಲೂ ಕೂಡ ನಾವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಹೀಗೆ ಇಲ್ಲೂ ಕೂಡ ರಫ್ ಬಿಡಿರಿ ಫ್ರೆಂಡ್ಸ್, ಓಪನ್ ಆಗ್ಬಿಡುತ್ತೆ ಸ್ಟಿಚ್ ಇಲ್ಲ ಅಂದ್ರೆ. ನೋಡಿ ಫ್ರೆಂಡ್ಸ್, ಇದೇ ತರ ನೀವು ಕಾಲರ್ನ ಹಾಕ್ಬೇಕಾಗುತ್ತೆ. ಒಂದು ವೇಳೆ ನಿಮ್ಗೆ ಕಾಲ್ಗೆ ಮೇಲ್ಗಡೆ ಸ್ಟಿಚ್ ಬೇಡ ಅಂತಂದ್ರೆ ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಡಮ್ಮಿ ಸ್ಟಿಚ್ ಹಾಕೊಂಡ್ಬಿಡಿ. ಈ ಕಡೆ ಡಮ್ಮಿ ಸ್ಟಿಚ್ ಹಾಕೊಂಡು ನೀವು ಹೆಮ್ಮಿಂಗ್ ಮಾಡ್ಬಿಟ್ಟು ಇದನ್ನ ಸ್ಟಿಚ್ ರಿಮೂವ್ ಮಾಡ್ಬೇಕು. ಅಷ್ಟೇ ಅಷ್ಟೇ ಫ್ರೆಂಡ್ಸ್. ಕಾಲ್ ಹಾಕೋದು ತುಂಬಾ ಈಸಿಯಾಗಿ ಹಾಕ್ಬೋದು, ಸಿಂಪಲ್ ಆಗಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬೈ ಬೈ, ಥ್ಯಾಂಕ್ ಯು ಸೋ ಮಚ್.